ದೆಹಲಿಯ ಚುನಾವಣೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಹುಮತದತ್ತ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಹೋಗಿದೆ. ಎಲೆಕ್ಷನ್ ಕಮಿಷನ್ ಟ್ರೆಂಡ್ ನಲ್ಲಿ 43 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಇದೆ. ರಿಸಲ್ಟ್ಸ್ಗಳು ಇನ್ನೂ ಬರಕ್ಕೆ ಶುರುವಾಗಿಲ್ಲ. 27 ಕ್ಷೇತ್ರಗಳಲ್ಲಿ ಆಪ್ ಲೀಡ್ ಅನ್ನ ಪಡ್ಕೊಂಡಿದೆ. 6 ಕ್ಷೇತ್ರಗಳಲ್ಲಿ 1000 ಮತಗಳ ಹಿನ್ನಡೆಯನ್ನ ಆಪ್ ಅನುಭವಿಸ್ತಾ ಇದೆ. 17 ಕ್ಷೇತ್ರಗಳಲ್ಲಿ ಬಿಜೆಪಿ 5000ಕ್ಕೂ ಹೆಚ್ಚು ಮತಗಳ ಭಾರಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ರಿಸಲ್ಟ್ ಟ್ರೆಂಡ್ ಈ ರೀತಿಯಾಗಿದೆ. ಈಗ ಈ 1000 ಹೆಚ್ಚು ಕಡಿಮೆ ಇರತಕ್ಕಂಥದ್ದೇ ಯಾವ ಕ್ಷಣದಲ್ಲಿ ಯಾವ ಸುತ್ತಿನಲ್ಲಿ ಯಾವ ಪಾರ್ಟಿ ಕಡೆಗೆ ಬೇಕಾದರೂ ರಿಸಲ್ಟ್ ತಿರುಗಬಹುದಾದಂತಹ ಸಾಧ್ಯತೆ. 1000 1500 ಅಂತಕ್ಕಂಥದ್ದೇ ಆ ರಿಸಲ್ಟ್ ಅನ್ನ ಚೇಂಜ್ ಮಾಡುವಂತಹ, ಮಾಡಲೂಬಹುದು ಮಾಡದೇನೂ ಇರಬಹುದು, ಬಟ್ ಆಗುವಂತಹ ಸಾಧ್ಯತೆಗಳು ಇದೆ. ಎಸ್ ರವಿಕುಮಾರ್ ಸರ್. ನೋಡಿ ಸರ್, ಚುನಾವಣೆಯ ಟ್ರೆಂಡ್ ನೋಡಿದ್ರೆ 43 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯುತ್ತಾ ಇರೋದು, ಕಾಂಗ್ರೆಸ್ 0 ಆಗಿರೋದು, 27 ಕ್ಷೇತ್ರದಲ್ಲಿ ಆಪ್ ಇರೋದು. ಟ್ರೆಂಡ್ ಏನಿದೆ? ಬಿಜೆಪಿ ಬಹುಮತ ಬಂದಿದೆ. ಸದ್ಯದ ಟ್ರೆಂಡ್ ಬಿಜೆಪಿ ಬಂದಿದೆ. ಆ ಹಿನ್ನೆಲೆಯಲ್ಲಿ 100ಕ್ಕೆ 100 ನಮಗೆ ಅನ್ನಿಸ್ತಾ ಇದೆ ಗವರ್ಮೆಂಟ್ ಫಾರ್ಮ್ ಆಗೋದ್ರಲ್ಲಿ ಯಾವುದೇ ಸ್ವಲ್ಪವೂ ಕೂಡ ಸಂಶಯ ಇಲ್ಲ. ಈಗ ಯಾರ್ಯಾರು ಸೋಲ್ತಾ ಇದ್ದಾರೆ? ಕೇಜ್ರಿವಾಲ್ ಹಿನ್ನಡೆ, ಸಿಸೋಡಿಯಾ ಹಿನ್ನಡೆ, ಆತಿಶಿ ಹಿನ್ನಡೆ, ಆಮೇಲೆ ಅತಿಶಿ ಹಿನ್ನಡೆ, ಸೌರಭ್ ಹಿನ್ನಡೆ, ಆಮೇಲೆ ಸತ್ಯೇಂದ್ರ ಜೈನ್ ಹಿನ್ನಡೆ. ಅಂದ್ರೆ ಇವ್ರ ಮೇಲೆ ಏನೇನು ಅಲಿಗೇಷನ್ಸ್ ಇತ್ತೆಲ್ಲ, ಆತಿಶಿ ಅವ್ರನ್ನ ಬಿಟ್ಟು ಇವ್ರೆಲ್ಲರ ಮೇಲೂ ಅಲಿಗೇಷನ್ಸ್ ಇತ್ತು. ಎಲ್ಲರೂ ಜೈಲಿಗೆ ಹೋದವ್ರೆ. ಜನ ಏನ್ ಇದು ಮಾಡಿದ್ದಾರೆ? ಬಿಜೆಪಿನ ಗೆಲ್ಲಿಸ್ತಾ ಇದ್ದಾರೆ. ಅಧಿಕಾರಕ್ಕೆ ಏನಂತ ಬಂದ್ರು ಅವರು? ಅಣ್ಣಾ ಹಜಾರೆ ಏನ್ ಹೇಳಿದ್ರು? ಅಧಿಕಾರಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು ಅಣ್ಣಾ ಹಜಾರೆ. ಕೇಜ್ರಿವಾಲ್ ಅವರು ಅಣ್ಣಾ ಹಜಾರೆ ಮಾತನ್ನ ಧಿಕ್ಕರಿಸಿ ಅಧಿಕಾರವನ್ನ ನಡೆಸಿದ್ರು ಇದ್ರೊಳಗಡೆ. ಆದ್ರಿಂದ ಈ ಕಡೆ ಭ್ರಷ್ಟಾಚಾರನ್ನು ಕೂಡ ಅವರು ತಡೆಗಟ್ಟಲಿಲ್ಲ. ಸ್ವತಃ ಭ್ರಷ್ಟಾಚಾರದ ಇನ್ವಾಲ್ವ್ ಆಗಿ ಜೈಲಿಗೆ ಹೋಗಿ ಬಂದ್ರು. ಈಗೇನು ಅಲಿಗೇಷನ್ ಮಾಡ್ತಾ ಇದ್ದಾರೆ? ಇಡಿ ಕರಪ್ಟು, EVM ಕರಪ್ಟು, CBI ಕರಪ್ಟು, ಪೊಲೀಸ್ ಕರಪ್ಟು, ಆಪ್ ಮಾತ್ರ ಕ್ಲೀನ್, ಸಂಪೂರ್ಣ ಕ್ಲೀನ್. ಏನು ಆಪ್ ಮಾತ್ರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಮುಗಿಸ್ಬಿಡ್ತೇನೆ, ಆಮೇಲೆ ನೀವು ಹೇಳಿ. ಆದ್ರಿಂದ ಜನ ಇವ್ರು ಮಾತ್ರ ಕ್ಲೀನು, ಇನ್ನು ಉಳಿದವರೆಲ್ಲ ಕರಪ್ಟು ಅಂತ ಹೇಳ್ತಕ್ಕಂಥ ಧೋರಣೆ ಏನಿತ್ತು, ಇದನ್ನ ಜನ ದೆಹಲಿ, ವಿಶೇಷವಾಗಿ ದೆಹಲಿಯ ಜನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಚುನಾವಣೆಯಲ್ಲಿ ಫಲಿತಾಂಶವನ್ನ ಇದನ್ನು ಕೊಟ್ಟಿದ್ದಾರೆ. 30 ವರ್ಷದ ನಂತರ ಅಲ್ವಾ? ಹೈಯೆಸ್ಟ್ ವೋಟ್ ಸೆಕ್ಯೂರ್ ಆಗಿ. ರವಿಕುಮಾರ್ ಅವರು ಈಗ ಭ್ರಷ್ಟಾಚಾರದೆಲ್ಲ ವಿಚಾರ ಮಾತನಾಡ್ತಾ ಇದ್ದೀರಾ, ಕರೆಕ್ಟ್. ಹಾಗಿದ್ದಾಗ ಬಿಜೆಪಿ ಅವರು ಇದ್ದಂತಹ ಫ್ರೀ ಬೀಸ್ಗಳ ಬಗ್ಗೆ ಮಾತನಾಡ್ತಾ ಇತ್ತಲ್ಲ, ನೀವ್ಯಾಕೆ ಫ್ರೀ ಬೀಸ್ಗಳನ್ನು? ನೋಡಿ, ನಮಗೆ ಅನಿವಾರ್ಯ ಆಗಿದೆ. ನಾನು ಒಪ್ಕೊಳ್ತೇನೆ, ಒಪ್ಕೊಳ್ತೇನೆ. ಅಂದ್ರೆ ಕಾಂಗ್ರೆಸ್ ಫ್ರೀ ಅನೌನ್ಸ್ಮೆಂಟ್ ಮಾಡ್ತಾ ಇದೆ, ಇವ್ರು ಆಪ್ ಅಂತೂ ಫ್ರೀ ಬೀಸ್ ನ ಕಿಂಗ್. ನಮಗೆ ಗಟ್ಟಿತನ ಬಂದ್ರೆ ನಾವು ಈ ರೀತಿಯ ಫ್ರೀ ಬೀಸ್ಗೆ ಓಡೋದೇ ಇಲ್ಲ. ನಮ್ಮ ದೇಶದ ಎಕಾನಮಿ ಬರ್ಬಾದ್ ಮಾಡಿಕೊಂಡು, ಹಿಮಾಚಲ್ ಪ್ರದೇಶದ ಕತೆ ಏನಾಗಿದೆ? ಫ್ರೀ ಬೀಸ್ ಕೊಟ್ಟು ವಾಪಸ್ ಯಾಕೆ ತಗೊಂಡು ಬಂದ್ರು? ಯಾಕೆ ಬಂದ್ರು ವಾಪಸ್? ಸ್ಯಾಲ್ರಿ ಕೊಡಕ್ ದುಡ್ಡಿಲ್ಲ ರೀ ಹಿಮಾಚಲ್ ಪ್ರದೇಶದಲ್ಲಿ. ಸ್ವತಃ ಮುಖ್ಯಮಂತ್ರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು, ನನಗೆ ಇನ್ ಮುಂದೆ ಫ್ರೀ ಬೀಸ್ ಕೊಡಕ್ ಆಗಲ್ಲ. ಯಾಕೆ ವಾಪಸ್ ಬಂದ್ರು? ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನು? ಒಂದಾದ್ರೂ ಕೂಡ ಡೆವಲಪ್ಮೆಂಟಲ್ ಕಾಮಗಾರಿ ದೆಹಲಿಯಲ್ಲಿ ನಿಮಗೂ ಇದೇ ಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಹೇಳ್ತಾ ಇದೀವಲ್ಲ, ನೋಡಿ, ಅದಕ್ಕೆ ಹೇಳ್ತಾ ಇದೀವಲ್ಲ, ಕೊಡ್ತೀವಿ ನಾವಲ್ಲಿ, ಕೊಡ್ತೀವಿ. ಎಚ್ಚರಿಕೆಯಿಂದ ಬ್ಯಾಲೆನ್ಸ್ ಮಾಡ್ಬೇಕು. ಹೆಂಗ್ ಬ್ಯಾಲೆನ್ಸ್? ಬಡವರಿಗೆ ಕೊಡ್ಲೇಬೇಕು, ರವಿಕುಮಾರ್ ಅವರು ಬಡವರಿಗೆ ಕೊಡ್ಲೇಬೇಕು. ಅಲ್ಲ, ನೀವೇನ್ ಹೇಳಿದ್ರಿ? ಎಲ್ಲವನ್ನೂ ಕೂಡ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಅಲ್ವಾ ವೋಟ್ ಹಾಕಿ ಕರ್ನಾಟಕದಲ್ಲಿ ವಿಚಾರ ತಂದಿಟ್ರಿ ನೀವು. ಕರ್ನಾಟಕದಲ್ಲಿ ಏನಾಗಿದೆ ಅಂತ? ಏನಾಗಿದೆ ಕರ್ನಾಟಕ? ಏನಾಗಿದೆ? ಎಕಾನಮಿ ಏನಾಗಿದೆ? ಸ್ಯಾಲ್ರಿ ನಾನು ಹೇಳ್ತೀನಿ, ರೈತರಿಗೆ 4,000 ರೂಪಾಯಿ ಕೊಡೋದನ್ನ ರೈತರಿಗೆ ನಿಲ್ಲಿಸಿದ್ರು. ಎರಡನೇದು, 8 ತಿಂಗಳಿಂದ ಇನ್ನು ಹಾಲಿನ ಪ್ರೋತ್ಸಾಹಧನ ಏನು ಕೊಡ್ಬೇಕಾಗಿತ್ತು, 8 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ 2 ಲಕ್ಷ ರೂಪಾಯಿ ಏನ್ ಬೋರ್ವೆಲ್ ಕೊಡ್ತಾ ಇದ್ರಿ, ಟ್ರಾನ್ಸ್ಫಾರ್ಮರ್ ಇವನ್ನೆಲ್ಲ ಇದು ಮಾಡಕ್ ರೈತರಿಗೆ, ಅದನ್ನ ನಿಲ್ಸಿದ್ರಿ. ಆಮೇಲೆ ಈ ಅಂಗನವಾಡಿಯವರು ಒಂದ್ ವಾರ ಇದ್ರು, ಧರಣಿ ಮಾಡ್ತಾ ಇದ್ರು. 1,000 ರೂಪಾಯಿ ಹೆಚ್ಚು ಮಾಡ್ಲಿಲ್ಲ. ಅವ್ರೇನ್ ಹೇಳಿದ್ರು? 15,000 ರೂಪಾಯಿ ಸ್ಯಾಲರಿ ಮಾಡ್ತೀವಿ ಅಂತ ಹೇಳಿದ್ರು ಅಂಗನವಾಡಿಗೆ.
ಒಂದು ಸ್ಕೂಲ್ Correct ಅಲ್ವಾ? ಟೀಚರ್ಸ್ I totally agree with ಇಡೀ Yes. ಸಮಾಜ ಒಪ್ಕೊಳ್ತಾ ಇದೆ. ರೈತರು ಹಾಗಿದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಹಾಗಿದ್ದಾಗ ಈ ರಾಜ್ಯದ ವಿರೋಧ ಪಕ್ಷವಾಗಿ ನೀವೇನ್ ಕಡಲೆಕಾಯಿ ಬೀಜ ತಿಂತಾ ಇದ್ದೀರಾ? ಹೋರಾಟ ಮಾಡಿ ಏನ್ ಮಾಡ್ತಾ ಇದ್ದೀರಾ ಹೋರಾಟ? ನಿಮ್ ನಡುವೆ ಕಿತ್ತಾಡ್ಕೊಂಡು ಕೂತ್ಕೊಂಡಿಲ್ವಾ ಈ ರಾಜ್ಯದಲ್ಲಿ? ಸದನದಲ್ಲಿ ಹೋರಾಟ ಯಾವುದಲ್ಲ ಅದು ಹೋರಾಟ ಬೇರೆಗಳಾಗಿದೆ. ಕರ್ನಾಟಕ ನೀವು ರಾಜ್ಯದಲ್ಲಿ ಕಿತ್ತಾಡ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಕೂತ್ಕೊಂಡ್ಬಿಟ್ಟು ಸರ್ಕಾರ ಬಂಡ ಸರ್ಕಾರ, ಸರ್ಕಾರಕ್ಕಿಂತಲೂ ವಿರೋಧ ಪಕ್ಷವೇ ಬಹುದೊಡ್ಡ ಹೊಣೆ ಇದೆ. ಸರ್ಕಾರ, ಭ್ರಷ್ಟ ಸರ್ಕಾರ, ಬಂಡ ಸರ್ಕಾರ, ಬಂಡ ವಿರೋಧ ಪಕ್ಷ ಅಂತ ಹೇಳ್ಬೇಕು ಇಲ್ಲಿ. ಬಂಡ ವಿರೋಧ ಪಕ್ಷ ಇದು. ಏನೇನಿದ್ರು ವಿರೋಧ ಪಕ್ಷ, ಬಂಡ ವಿರೋಧ ಪಕ್ಷ. ಯಡಿಯೂರಪ್ಪನವರೇ ಕೆಲವು ಇಶ್ಯೂಗಳನ್ನ ಪಾರದರ್ಶಕವಾಗಿ ತನಿಖೆ ನಡೆಸಬೇಕು, ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ರು. ಕೊಡ್ಬೇಕಲ್ಲ ಇವರು. ಚಿನ್ನದ ಬಟ್ಲಲ್ಲಿಟ್ಟು ಕಾಂಗ್ರೆಸ್ ಅವ್ರು ನಿಮ್ ಕೈ ಕೊಟ್ಟಿದ್ರು. ಮಾಡ್ತೀವಿ. ಎಲ್ಲಿ ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಮಾಡಿದ ಹೋರಾಟ ಅದ್ರಲ್ಲಿ ಕಾಲ್ ಭಾಗ ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಪ್ರತಿಯೊಂದು ಕರೆಕ್ಟ್, ಐ ಅಗ್ರಿ. ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆ ಕಡೆಯಿಂದ ಒಂದು ವಾರ, ಈ ಕಡೆಯಿಂದ ಒಂದು ವಾರ ಕಿತ್ತಾಡ್ಕೊಳ್ತಾರೆ ಇರೋದು ದಾಯಾದಿಗಳ ರೀತಿಯಲ್ಲಿ. ಕಾಂಗ್ರೆಸ್ನ ಹಗರಣದ ಹೋರಾಟ ಮಾಡಿದ್ದೇವೆ, ನೋಡಿದೀವಿ. ನಿಮ್ ನಡುವೆ ಹೋರಾಟಗಳೆಲ್ಲ ತುಂಬಾ ನೋಡ್ತಾ ಇದೀವಿ. ವಾಲ್ಮೀಕಿ ನಿಮ್ ನಡುವೆ ಹೋರಾಟಗಳೆಲ್ಲ ಒಂದು ತುಂಬಾ ಫಲಿತಾಂಶ ನೋಡ್ತಾ ಇದೀವಿ. ಸಿಗ್ತಾ ಸರ್? ನಾಗೇಂದ್ರ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ರಿಸಲ್ಟ್ ಬಂತ ಸರ್? ನಾಗೇಂದ್ರ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ರಿಸಲ್ಟ್ ಬಂತ ನಿಮಗೆ? ರಿಸಲ್ಟ್ ಬರುತ್ತೆ, ಬರ್ಲಿ, ಬಂದ ದಿನಗಳಲ್ಲಿ ನೋಡಿ ರಿಸಲ್ಟ್ ಬರುತ್ತೆ. ದೆಹಲಿನಲ್ಲಿ ಏನ್ ನಿಮ್ಮ ಪಕ್ಷದಲ್ಲಿ ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಹೇಳಿ ಸರ್ ಫಸ್ಟ್. ಬರುತ್ತೆ. ದೆಹಲಿನಲ್ಲಿ ಏನ್ ರಿಸಲ್ಟ್ ಬಂತಲ್ಲ, ಉತ್ತರಾಖಂಡಲ್ಲಿ ಏನ್ ರಿಸಲ್ಟ್ ಬಂತಲ್ಲ, ಹರಿಯಾಣದಲ್ಲಿ ಏನ್ ರಿಸಲ್ಟ್ ಬಂತಲ್ಲ, ಶಂಕರ್ ಶೆಟ್ಟಿ ಸರ್, ರವಿಕುಮಾರ್ ಅವರು ಹೇಳೋ ರೀತಿಯಲ್ಲಿ ಅನಿವಾರ್ಯ ಆಗಿ ಬಿಜೆಪಿಗೆ ಬಂದು ಕೂತಿದೆಯಾ ಈ ಫ್ರೀ ಬೀಸ್. ಜನ ಫ್ರೀ ಬೀಸ್ ಗಳನ್ನ, ಈ ಎಲ್ಲಾ ಪರಿಸ್ಥಿತಿಗಳನ್ನ ಹಲವು ರಾಜ್ಯಗಳು ಆದ ನಂತರವೂ ಕೂಡ ಕೇಳ್ತಾರೆ. ನನಗೇನ್ ಅನ್ಸುತ್ತೆ, ಬಹುತೇಕವಾಗಿ ನನಗೆ ಏನ್ ಸಿಕ್ತು ಅನ್ನೋದೇ ಬಹಳ ಜನ ಯೋಚನೆ ಮಾಡೋದು ಅಂತ. ಅರುಣ್, ಪಾಲಿಟಿಕ್ಸ್ ಅಲ್ಲಿ ಅಲ್ಟಿಮೇಟ್ಲಿ ವಿನ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ವಿಲ್ಲಿಂಗ್ ಇಲ್ಲ ಅಂತ ಆ ಪಾರ್ಟಿ ಮೂಲೆ ಹೋಗ್ಬಿಡ್ತದೆ. ಯಾವುದೇ ಪಕ್ಷ ನೋಡೋದು, 2 ಎಲೆಕ್ಷನ್, ಈಗ ಮಾಯಾವತಿ ಫಾರ್ ಎಕ್ಸಾಂಪಲ್ ಒಳ್ಳೆ ಬಾರಿ ಪೈಕಕ್ಕೆ ಹೋದ್ರು, ಇಂಡಿಪೆಂಡೆಂಟ್ ಸಿಎಂ ಆದ್ರು, ಒಂದ್ಸಲ ಇಂಡಿಪೆಂಡೆಂಟ್ ಸಿಂಗಲ್ ಪಾರ್ಟಿ ಮೆಜಾರಿಟಿ ತಂದ್ಬಿಟ್ರು BSP ಅವರು. ಖಾಲಿ ಒಂದು ದಲಿತ ವೋಟ್ ಸಪೋರ್ಟ್ ಇಂದ, ಅರ್ಥ ಆಯ್ತಲ್ಲ ಆಯ್ತು. ಈಗ 0, ಲಾಸ್ಟ್ 2 ಎಲೆಕ್ಷನ್ 0 ಪರ್ಫಾರ್ಮೆನ್ಸ್. ಲಾಸ್ಟ್ ಟೈಮ್ 2, ಈ ಸಲ 0 ಬಂದಿದೆ. ಪಾರ್ಲಿಮೆಂಟಲ್ಲಿ ಸಹ ಈ ಸಲ 0 ಬಂದಿದೆ ಅವರಿಗೆ. ವಿನ್ನಿಂಗ್ ಇಸ್, ಇವ್ರಿಗೆ ಏನು ಗೊತ್ತಾ, ಬಿಜೆಪಿ ವಿನ್ನಿಂಗ್ ಇಸ್ ಇಂಪಾರ್ಟೆಂಟ್. ಗೊತ್ತಾಯ್ತು, ಹಿಂದುತ್ವ ಅಂತ ಹೇಳ್ತಾ ಹೋದ್ರು. ಯಾವಾಗ ಹಿಂದುತ್ವವನ್ನು ಗ್ಯಾರಂಟಿ ಬೀಟ್ ಮಾಡಿತಾ ವೋಟರ್ಸ್ ಮುಂದೆ, ಗ್ಯಾರಂಟಿ ಬೀಟೆಡ್ ಹಿಂದುತ್ವ, ಟು ಬಿ ಫ್ರ್ಯಾಂಕ್ ಹೇಳ್ತಾ ಇಲ್ಲ, ಯಾವಾಗ ಹಿಂದುತ್ವವನ್ನು ಗ್ಯಾರಂಟಿ ಬೀಟ್ ಮಾಡಿತಾ ಆಗ ಇವರು ಗ್ಯಾರಂಟಿ ಬರುವ ಅನಿವಾರ್ಯ. ಅದು ಬರಲೇಬೇಕು. ರವಿಕುಮಾರ್ ಹೇಳಿ, ಯಾಕೆ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ನಾವು ಕೊಡ್ತೇವೆ, ಕೊಡಬಾರ್ದು ಅಂತಲ್ಲ. ಇವ್ರಿಗೆ ವಿನ್ನಾದ ಲಾಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ 2500 ಕೊಟ್ಬಿಟ್ರು. ಮತ್ತೆ ಅವ್ರು ಹೇಳೋದು 7500, 3 ತಿಂಗಳ ಒಮ್ಮೆಲೆ ಅಕೌಂಟ್ ಆಗ್ತಾರೆ ಹೇಳಿದ್ರು. ಲೇಡೀಸ್ ಬರೀ ಹೋಗಿ ಓಟ್ ಹಾಕಿ. ಅಲ್ಲ ಸರ್, ಬಿಜೆಪಿಯವರು ಈಗ ಡೆಲ್ಲಿನಲ್ಲಿ ಗೆಲ್ತಾರೆ, ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಸೆಂಟ್ರಲ್ ನಲ್ಲೂ ಬಿಜೆಪಿ ಅವರು ಇದ್ದಾರೆ, ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೋ ಕೊಟ್ಬಿಡ್ತಾರೆ. ಅಕಸ್ಮಾತ್ ರಾಜ್ಯಗಳಲ್ಲಿ ಬಿಜೆಪಿ ಇದ್ದು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಂದಾಗ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ, ಹಂಗೆ ಬೇರೆ ರಾಜ್ಯಗಳ ಸ್ಥಿತಿ ಆಗುತ್ತೆ. ಆಗ ಕಷ್ಟ ಆಗುತ್ತೆ ಇವರಿಗೆ. ಈಗ ಡೆಲ್ಲಿಯಲ್ಲಿ ಕೊಡ್ತಾ ಇರೋದು, ಡೆಲ್ಲಿ ಶ್ರೀಮಂತ ರಾಜ್ಯ, ಅಲ್ಲಿ ಕೊಡ್ಬೋದು. ಆಕ್ಚುಲಿ ಡೆಲ್ಲಿ, ನಮ್ಮ ಕರ್ನಾಟಕದಲ್ಲಿ ವಿ ಆರ್ ಆಲ್ಸೋ ಶ್ರೀಮಂತ ರಾಜ್ಯ ಕಂಪೇರಿಂಗ್ ಟು ಅದರ್ ಸ್ಟೇಟ್ಸ್. ಕೆಲವು ಈಗ ಹಿಮಾಚಲ ಪ್ರದೇಶದಲ್ಲಿ, ಹಿಮಾಚಲ ವರ್ಸ್ಟ್ ಎಲ್ಲಿ ತಂದ್ರೆ, ನಿಮ್ಮ ಹತ್ರ ಯಾವುದೊಂದು ಬಿಲ್ ಇಲ್ಲಿ ಕೇಳಿ, ಇಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡ್ಲಿಕ್ಕೆ ಆಗೋದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್, ನಿಮ್ಮಲ್ಲಿ ಹಿಮಾಚಲ ಭವನ ಉಂಟಲ್ಲ ಡೆಲ್ಲಿ, ಅದನ್ನು ಆಕ್ಷನ್ ಮಾಡಿ ಅಂತ ಹೇಳ್ಬಿಟ್ರು. ಕೋರ್ಟರ್ಸ್ಗೆ ಒಂದು ಆರ್ಡರ್, ನಿಮ್ಮ ಹತ್ರ ದುಡ್ಡು ಕೊಡ್ಲಿಕ್ಕೆ ಇಲ್ಲ ಕಾಂಟ್ರಾಕ್ಟರ್ಗೆ, ಹಿಮಾಚಲ ಭವನನ್ನೇ ಆಕ್ಷನ್ ಮಾಡಿವಿ ಅಂತ ಹೇಳಿದ್ರು. ಅದಕ್ಕಿಂತ ದೊಡ್ಡ ಇನ್ಸಲ್ಟ್ ಬೇಕು ಒಂದು ಗೌರ್ಮೆಂಟಿಗೆ, ಅಷ್ಟು ಇನ್ಸಲ್ಟ್. ಮತ್ತೆ ಈಗ ಮುಸ್ಲಿಂ ಊಟ ಬಗ್ಗೆ ಕೇಳಿಸಿ, ಮುಸ್ಲಿಮ್ಸ್ ಅವ್ರಿಗೆ ನಾನು ಹೇಳಿ, ದೇಶದಲ್ಲಿ ಒಂದ್ಕೊಳ್ಳಿ, ಮುಸ್ಲಿಮ್ಸ್ ಪಾಪ್ಯುಲರ್ ಒಂದು 16%. ನಾನು ಯಾಕೆ ಮೋದಿ ಅವರು ಒಂದೇ ಒಂದು 99% ಮೋದಿ ಕರೆ, 1% ಅವರು ಮುಸ್ಲಿಮ್ರನ್ನು ಮನವೊಲಿಸಲ್ಲ. ಅಟ್ಲೀಸ್ಟ್ ಕಾನ್ಫರೆನ್ಸ್ ತಗೊಳ್ಳಿ. ಯಾಕೆ ಗೊತ್ತಾ, 75 ಜನ ಮಿನಿಸ್ಟರ್ ಇದ್ದಾರೆ ಸೆಂಟ್ರಲ್, 70 ಒಬ್ಬ ಕೂಡ ಮುಸ್ಲಿಂ ಇಲ್ಲ. ಬುದ್ಧ ಇದ್ದಾನೆ, ಜೈನ್ ಇದ್ದಾನೆ, ಕ್ರಿಶ್ಚಿಯನ್ ಇದ್ದಾನೆ, ಎಲ್ಲ ಕಮ್ಯುನಿಟಿಯವರು ಇದ್ದಾರೆ, ಮೈನಾರಿಟಿ 6 ಇದ್ದಾರೆ. ಒಬ್ಬರೇ 1%, 1/2% ಇದ್ದ ಪಾಪ್ಯುಲೇಷನ್ ರೆಪ್ರೆಸೆಂಟೇಷನ್ ಉಂಟು, 16% ಇದ್ದ ಪಾಪ್ಯುಲೇಷನ್ ರೆಪ್ರೆಸೆಂಟೇಷನ್. ಅದೇ ವಾಜಪೇಯಿ ಅವರ ಟೈಮಲ್ಲಿ 2 ಇದ್ರು, ಅಕ್ಬರ್ ಅಲ್ವಿ ಅಕ್ಬರ್ ಅಲ್ಲಿ ಅವನು ಮತ್ತು ಮೊಹಮ್ಮದ್ ಹುಸೇನ್ ಅಂತೇಳಿ ಬಿಹಾರ್ ಮತ್ತು UP ಕೊಡ್ತಾ ಇದ್ರು. 2 ಜನ ಕೊಡ್ತಾ ಇದ್ರು. ಇವರಲ್ಲಿ 1 ಜನ ಕೊಡ್ಲಿಕ್ಕೆ ಆಗೋದಿಲ್ವಾ? ಅದು ತಪ್ಪು. ನಾನು ಹೇಳುದು 16% ಅವರು ನಮ್ಮ ಹಾಗೆ ದೇಶದ ಬಡ ಇಂಡಿಯಾಕ್ಕೆ ಸೇರಿದವರಲ್ವ ಅವರು. ಎಷ್ಟಾದ್ರೂ ಒಂದು ಅವ್ರಿಗೆ ಒಪ್ಕೊಳ್ತಾರೆ. ಇವರು ಹಾಗೆ ಬಿಟ್ಟಿದ್ದಾರೆ ಸರ್. ಯಾಕೆ ಓಟ್ ಕೊಡ್ತಾರೆ ಅಂತ ಹೇಳುದು, ಹಾಗಾಗಿ ಅವರು ಓಟೆ ಕೊಡೋದು. ಡೆಲ್ಲಿನಲ್ಲಿ ಬಲ್ಲಿಮಾರನ್ ಕ್ಷೇತ್ರ ಅರುಣ್ ಹೇಳ್ತಾ ಇದ್ರಲ್ಲ, ಮುಸ್ಲಿಂ ಟೋಟಲಿ 58% ಡಾಮಿನೇಟೆಡ್ ಕ್ಷೇತ್ರ. ಕಾಂಗ್ರೆಸ್ ಅವರು ಕೂಡ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಆಮ್ ಆದ್ಮಿ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಕೊಟ್ಟಿರೋದು ಯಾರು ಗೊತ್ತಾ, ಬಲ್ಲಿಮಾರನ್ ಕ್ಷೇತ್ರದಲ್ಲಿ ಯಾರೋ ಕಮಲ್ ಬಾಗ್ರಿ ಅಂತ ಅಂದ್ಬಿಟ್ಟು ಹಿಂದೂ. ನಿಮ್ಗೇನಾಗುತ್ತೆ, ಅವ್ರ ಲೆಕ್ಕಾಚಾರ ಇರೋದು ಮುಸ್ಲಿಮ್ರದ್ದು ಅವರಿಬ್ಬರಿಗೂ ಡಿವೈಡ್ ಆಗೋಗುತ್ತೆ ಓಟು, ಹಿಂದೂಗಳು ನಮಗೆ ಬರುತ್ತೆ ಅಂತ. ಅಂತ ಕಡೆ ಪ್ರಯತ್ನ ಪಡಬೇಕು. ಅಟ್ಲೀಸ್ಟ್ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿ ನೋಡಬೇಕು.
ಇಲ್ಲ ಅಂತಂದ್ರೆ ಇವ್ರು ಬಿಟ್ಕೊಂಡು ಹೋದ್ರೆ ಇವ್ರನ್ನ ದೂರ ಮಾಡ್ತಾರೆ, ಇವ್ರು ಅವ್ರನ್ನ ದೂರ ಮಾಡ್ಬಿಡ್ತಾರೆ. ಹಂಗೆ ಆಗ್ಬಿಡುತ್ತೆ. ಎಲ್ಲಿ ಕೊಟ್ಟಿದ್ದಾರೆ? 70ರಲ್ಲಿ 1 ಸೀಟ್ ಕೊಟ್ಟಿಲ್ಲ. ಇದು ಇದರಲ್ಲಿ ನಮ್ಮ 400 ಸೀಟ್ ಇರುವ UP ಯಲ್ಲಿ 1 ಸೀಟ್ ಕೊಟ್ಟಿಲ್ಲ ಇವರು. ಆಕ್ಚುಲಿ ಅವ್ರಿಗೆ ಒಂದೇ ಉಂಟು, ಅವರನ್ನು ಅಪೋಸ್ ಮಾಡಿ ನಾವು ಮೇಲೆ ಬರಬೇಕು. ನಥಿಂಗ್ ರಾಂಗ್. ವಿನ್ನಿಂಗ್ ದಿ ಎಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಸತೀಶ್ ಅವರೇ, ನೀವು ಉಳಿದಿದ್ದೆಲ್ಲ ವಿಚಾರಗಳನ್ನ ಮಾತನಾಡ್ತಾ ಇದ್ರಿ, ಬಟ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ವಿಚಾರ ಒಂದು ಕಾಣಿಸ್ಕೊಳ್ತು. ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿರೋವರೆಗೂ ಎಲ್ಲವೂ ಕೂಡ ಫ್ರೀ ನೀರಿನ ಬಿಲ್ಲು, ಕರೆಂಟ್ ಎಲ್ಲ ಇತ್ತು. ಅವರು ಜೈಲಿಗೆ ಹೋಗಿ ಆಚೆ ಬಂದಾಗ ನೀರಿನ ಬಿಲ್ಗಳು 30,000, 32,000, 35,000 ಬಿಲ್ಗಳನ್ನ ಮನೆಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಏನಕ್ಕೆ ಅದು? ತದನಂತರ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ನನಗೆ ಅಧಿಕಾರ ಕೊಟ್ಬಿಟ್ರೆ ನಾವು ಅದನ್ನ ಮನ್ನಾ ಮಾಡ್ತೀವಿ ಅಂತ. ಅದು ಡ್ರಾಮಾ ಅಲ್ವಾ? ಅದೊಂದು ರೀತಿ ಡ್ರಾಮಾ ಏನಲ್ಲ, ವಾಸ್ತವ ಸಂಗತಿ. ಅಲ್ಲಿ ಹೇಗೆ ಫ್ರೀ ಆಗಿ ಕೊಟ್ಬಿಟ್ಟು ನಿಮ್ಮೇ ಅಧಿಕಾರದಲ್ಲಿ ಇದ್ಕೊಂಡ್ಬಿಟ್ಟು ನಾನು ಆಮೇಲೆ ಮನ್ನಾ ಮಾಡ್ತೀನಿ ಅಂದ್ರೆ ಏನ್ ಲೆಕ್ಕ? ಡ್ರಾಮಾನೇ ಅಲ್ವಾ ಅದು? ನೀವು ಪ್ರಶ್ನೆ ಹೇಳಿದ್ಮೇಲೆ ಇಂಟರಪ್ಟ್ ಮಾಡಬೇಡಿ. ನೋಡಿ, ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲ್ಗೆ ಹೋಗಿ ಇರ್ತಾರೆ, ಆ ಥರ ಪರಿಸ್ಥಿತಿಯಲ್ಲಿ ಕೆಲವು ಇವತ್ತು ಒಂದು ಅಮೆಂಡ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಇವರು ಅಮೆಂಡ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಕೇಂದ್ರದಲ್ಲಿ. ಏನು ಅಂತ ಹೇಳಿದ್ರೆ, ಅಲ್ಲಿ ರಾಜ್ಯದ ಅಧೀನದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳನ್ನ ಕಂಪ್ಲೀಟ್ ಆಗಿ ನೀವು ಕಳೆದ ಈ ಚುನಾವಣಾ ಸಂದರ್ಭದಲ್ಲಿ ಒಂದು ಅಮೆಂಡ್ಮೆಂಟ್ ಅನ್ನ ತಗೊಂಡ್ಬಂದು ದೆಹಲಿಯನ್ನ ಅದರ ಕಂಪ್ಲೀಟ್ ಅಧಿಕಾರಿಗಳ ಕಂಟ್ರೋಲ್ ಅನ್ನ ಬಿಜೆಪಿ ಕೇಂದ್ರದ ಸ್ವಾಮ್ಯಕ್ಕೆ ಬಂದ್ಬಿಡ್ತದೆ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ 0 ಬಿಲ್ಲು ನಮ್ಮ ಆಡಳಿತದಲ್ಲಿ ಕರೆಕ್ಟ್ ಆಗಿದ್ದಾಗ ಯಾವಾಗ ನಮ್ಮ ನಾಯಕರುಗಳು ಜೈಲ್ಗೆ ಹೋಗ್ತಾರೆ, ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ನಾವು ಸುಮ್ಮನೆ ಕೂತ್ಕೊಂಡು ನಾವು ಈ ರಾಜಕೀಯ ಗೇಮ್ಗಳನ್ನ ಮಾಡಕ್ ಬಂದಿಲ್ಲ. ವಾಸ್ತವವಾಗಿ ನಾವೇನ್ ಪ್ರಾಮಾಣಿಕತೆಯಿಂದ ಬಂದಿವಿ ಅದೇ ಬಂದಿದ್ದೀವಿ. ಆದ್ರೆ ಇವತ್ತು ಸಂಕಷ್ಟಗಳನ್ನ ನಾವು ಎದುರಿಸ್ತಾ ಇದೀವಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಯಾವಾಗ ಇವರು ಕೇಂದ್ರದ ಅಧೀನಕ್ಕೆ ರಾಜ್ಯದ ಅಧಿಕಾರಿಗಳನ್ನ ತಗೋತಾರೆ, ಅಲ್ಲಿ ಒಂದು ಮುಖ್ಯಮಂತ್ರಿಗೆ ಒಂದು ಟ್ರಾನ್ಸ್ಫರ್ ಮಾಡೋ ಆರ್ಡರ್ನು ಸಹ ಇಲ್ಲ. ನೀವು ಹೇಳ್ತೀರಾ ಎಂಥ ಸಂಕಷ್ಟದಲ್ಲಿ ಅಲ್ಲಿದೆ. ಅದಕ್ಕೇನೆ ಕಾಂಗ್ರೆಸ್ನವರು ನಮ್ಮ ಜೊತೆಗೆ ಕೈ ಜೋಡಿಸಿ, ಕಾಂಗ್ರೆಸ್ನವರು ಈ ಬಾರಿ ನಾವೇನಾದರೂ ಲೋಕಸಭೆಯಲ್ಲಿ UPA ಗೌರ್ಮೆಂಟ್ ಬಂದರೆ ನಾವು ಫಸ್ಟು ಆ ರಾಜ್ಯದ ಸ್ವಾಯತ್ತತೆ ಏನು ಕೇಂದ್ರ ತಗೊಂಡಿದೆ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಾವು ಇಂಡಿಯಾ ಅಲಯನ್ಸ್ ಸೇರಿದ್ದು. ಅದು ಒಂದು ಮೇನ್ ರೀಸನ್. ಆಮ್ ಆದ್ಮಿ ಪಾರ್ಟಿ ಏನೋ ರಾಹುಲ್ ಗಾಂಧಿ ಅವ್ರನ್ನ ನೋಡ್ಕೊಂಡು ಹೋಗಿಲ್ಲ, ಆ ದೆಹಲಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತೇಳಿ ನಾವು ಅಲ್ಲಿ ಹೋಗಿದ್ದು. ಆದರೆ ಈ ಅಧಿಕಾರಿಗಳನ್ನ ಕಪ್ಪಿಮುಷ್ಟಿಯಲ್ಲಿ ಇಟ್ಕೊಂಡು ಸಂಪೂರ್ಣ ಈ ಟ್ರಾನ್ಸ್ಫರ್ಗಳನ್ನ ಇನ್ನೊಂದನ್ನ ಅಧಿಕಾರಿಗಳ ಮೇಲೆ ಕೊಟ್ಟು ಅವ್ರಿಗೆ ಹೆಚ್ಚಿನದಾಗಿ ಬಿಲ್ಗಳನ್ನ ಬರೋದು. ಯಾಕಂತ ಹೇಳಿದ್ರೆ ಇದೆಲ್ಲ ನೆಗೆಟಿವ್. 2 ವರ್ಷದಿಂದಾನೇ ಇವರು ಆಲ್ರೆಡಿ ಆಮ್ ಆದ್ಮಿ ಪಾರ್ಟಿನ ಸೋಲಿಸಲೇಬೇಕು. ನಾನು ಹೇಳಿದ್ನಲ್ಲ, ಗುಜರಾತ್ ಚುನಾವಣೆ ಅದು ಏನು ಬಿಜೆಪಿನವ್ರಿಗೆ ಅಲಾರಾಮ್ ಆಗ್ತದೆ. ಇವ್ರೇನಾದ್ರು ಮುಂದುವರೆದ್ರೆ ರಾಜಕಾರಣದಲ್ಲಿ ಇವರು ದೇಶದ ಚಿತ್ರಣ ಬೇರೆ ಆಗ್ತದೆ. ವಿರಾಮ ತಗೋತೀನಿ ಸರ್. ಬಟ್ ಒಂದು ಆರೋಪ ಕೇಳಿ ಬಂದಿದ್ದು ಡೆಲ್ಲಿನಲ್ಲಿ, ಕೇಜ್ರಿವಾಲ್ ಅವರು ಜೈಲ್ನಲ್ಲಿ ಇದ್ಕೊಂಡೇ ಅಧಿಕಾರ ನಡೆಸಬೇಕಾಗಿತ್ತಾ, ಬೇರೆ ಅವ್ರಿಗೆ ಅವಕಾಶ ಕೊಡಬಹುದಾಗಿತ್ತಲ್ವಾ ಅಂತಕ್ಕಂಥದ್ದು ಜನರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿದೆ.